ಇನ್ನು ಬೆಂಗಳೂರಿಗರು ನೋಡಲೇಬೇಕಾದಂತಹ ಒಂದು ಸುದ್ದಿ ಇದು. ಬೆಸ್ಕಾಂ ಮತ್ತು ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇದ್ದರೆ ಬೆಂಗಳೂರಿಗರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಫಿಕ್ಸ್. ಬೆಂಗಳೂರಿಗರು ಈಗಲೇ ಎಚ್ಚೆತ್ತುಕೋಬೇಕು. ಬೆಂಗಳೂರಿಗರು ಮಾತ್ರ ಅಲ್ಲ, ಬೆಸ್ಕಾಂ ಮತ್ತು ಬಿಬಿಎಂಪಿ ಕೂಡ ಎಚ್ಚೆತ್ತುಕೋಬೇಕು. ಹಾನಿಯಾಗೋದಕ್ಕೆ ಮುಂಚೆ ಎಚ್ಚೆತ್ತುಕೊಳ್ಳಿ. ಯಾಕೆಂದರೆ ಈಗಾಗಲೇ ಗಾಳಿ ಮಳೆ ಇದರ ಮಧ್ಯೆ ನಡು ರಸ್ತೆಯಲ್ಲೇ ಕಂಟಕ ಇದೆ. ಇದನ್ನು ಎಚ್ಚೆತ್ತುಕೊಳ್ಳದಿದ್ದರೆ ತುಂಬ ಕಷ್ಟ ಆಗುತ್ತೆ. ಏನು ಅಂತಂದರೆ ಗೊತ್ತು, ಬೆಂಗಳೂರಿನಲ್ಲಿ ಒಂದು ಮಳೆ ಸುರಿದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಕೂಡ ಗುಂಡಿ ಗಂಡಾಂತರ ಅಂತಿದೆಯಲ್ಲ ಬೆಂಗಳೂರಿನಲ್ಲಿ, ಅದು ವಿಪರೀತ. ವಿದ್ಯುತ್ ಕಂಬಗಳ ಬಗ್ಗೆ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ ಇದು. ಮಳೆ ಬಿರುಗಾಳಿಗೆ ತರಗೆಲೆ ರೀತಿ ಬೀಳ್ತಾವೆ ವಿದ್ಯುತ್ ಕಂಬಗಳು. ಅದನ್ನು ಸುಸ್ಥಿತಿಯಲ್ಲಿ ಇಟ್ಟಿಲ್ಲ, ಮೇಂಟೆನೆನ್ಸ್ ಮಾಡಿಲ್ಲ. ನಗರದ ಹಲವು ಕಡೆ ಡೇಂಜರಸ್ ವಿದ್ಯುತ್ ಕಂಬಗಳಿವೆ. ಕಂಬಗಳ ಸ್ಥಿತಿಗತಿಗಳ ಕುರಿತು ಬೆಸ್ಕಾಂಗೆ ಯಾವ ಮಾಹಿತಿನೂ ಇಲ್ಲ. ಯಾಕೆಂದರೆ ಒಂದೇ ರೋಡಲ್ಲಿ ಮೊನ್ನೆ 3 ವಿದ್ಯುತ್ ಕಂಬಗಳು ಬಿತ್ತು. ಯಾವಾಗ ಬೇಕಾದರೂ ಧರೆಗೆ ಉರುಳುವ ಸ್ಥಿತಿಯಲ್ಲಿ ವಿದ್ಯುತ್ ಪೋಲ್ಗಳಿದೆ. ಇದನ್ನು ಮಳೆಗಾಲಕ್ಕೂ ಮೊದಲೇ ಇದನ್ನು ಸುಸ್ಥಿತಿಗೆ ತರಬೇಕಾಗಿತ್ತು. ಬೆಸ್ಕಾಂ ಅವರು ಇದರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ. ಮತ್ತು ಇಂಟರ್ಲಿಂಕ್ ವೈರ್ಗಳಿರೋದ್ರಿಂದ ಒಂದು ಬಿದ್ದಾಗ ಇನ್ನೊಂದನ್ನು ಎಳ್ಕೊಳ್ಳುತ್ತದು. ಅದು ಸರಿ ಇಲ್ಲ ಅಂದರೆ ಅದು ಬೀಳುತ್ತೆ. ಅದಕ್ಕೋಸ್ಕರನೇ ಒಂದೊಂದು ರೋಡಲ್ಲಿ 3 ಬೀಳ್ತಾ ಇರೋದು. ಸೊ ಈ ರೀತಿಯಾದಂತಹ ಪರಿಸ್ಥಿತಿ. ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಕೂಡ ಮಾಡ್ತು, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದೆ ಅಂತ. ಯಾಕೆಂದರೆ ಯಾವುದು ನೆಟ್ಟಾಗಿ ನಿಂತೇ ಇಲ್ಲ ಕಂಬಗಳು. ಎಲ್ಲ ಒಂದು ಎಡಕ್ಕೆ ಒಂದು ಬಲಕ್ಕೆ ವಾಲ್ಕೊಂಡು ಕೂತಿವೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಗೋವಿಂದರಾಜನಗರದಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಕಂಡು ಬಂದಂತಹ ವಿದ್ಯುತ್ ಕಂಬಗಳ ಸ್ಥಿತಿ, ಈಗಿನ ಸ್ಥಿತಿ ನೋಡಿ. ಬಾಟಮ್ ಎಲ್ಲ ಸಿಮೆಂಟ್ ಕಿತ್ಕೊಂಡು ಕಬ್ಬಣ ಕಾಣೋ ಸ್ಥಿತಿಗೆ ಬಂದಿದೆ. ಓಕೆ, ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು VK ಬ್ಲಾಕ್ ಗೋವಿಂದರಾಜನಗರ ವಿಜಯನಗರ ಸುತ್ತಮುತ್ತ ಇದೇ ರೀತಿ ಪರಿಸ್ಥಿತಿ. ಇನ್ನೊಂದು ಸರ್ತಿ ಜೋರ ಗಾಳಿ ಬೀಸಿದ್ರೆ ಇದು ರಪ್ಪಂತ ಚೆಕ್ಕನ್ನು ನೋಡ್ತಾ ಇದ್ದೀರಾ. ಸ್ಥಳ ಬಸವೇಶ್ವರ ನಗರ. ಬೆಂಗಳೂರಿನಲ್ಲಿ ಇಂಥ ಏರಿಯಾದಲ್ಲಿ ಈ ರೀತಿ ಪರಿಸ್ಥಿತಿ ಇಲ್ಲ ಅಂತ ನೀವು ಹೇಳೋಕ್ಕೆ ಆಗಲ್ಲ. ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲೂ ಹೀಗೆ ಇದೆ ಪರಿಸ್ಥಿತಿ. ಎಲ್ಲ ಏರಿಯಾಗಳಲ್ಲೂ ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಈ ರೀತಿ ಪರಿಸ್ಥಿತಿ. ನೋಡಿ ಇದನ್ನು ಯಾರು ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಅಂತಾರ. ಈಗ ಬೇರೆ ಕರೆಂಟ್ ಬಿಲ್ ಬೇರೆ ಫ್ರೀ ಮಾಡಿಬಿಟ್ಟು ಏನೋ ಭಾರಿ ದಾನ ಕೊಡ್ತಿರೋರಂಗೆ ಬಿಲ್ಡಪ್ ಕೊಡ್ತಾರೆ ಬೆಸ್ಕಾಂ ಅವರು. ನೀವು ಬಿಲ್ಲೇ ಕಟ್ತಿಲ್ಲ ಅಂತ. ಬಿಲ್ ಕಟ್ತಿದ್ದಾಗಲೂ ಏನು ಇವರು ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ರಾಜಾಜಿನಗರ 6ನೇ ಬ್ಲಾಕ್. ಇದು ಚಾಮರಾಜಪೇಟೆಯ ವಿದ್ಯುತ್ ಕಂಬಗಳ ದುಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಲಕ್ಷ್ಮೀನಾರಾಯಣಪುರ ಗಾಯತ್ರಿ ನಗರ ಅಂದರೆ ಮಲ್ಲೇಶ್ವರಮ್ಗೆ ಬರುತ್ತಿದ್ದು ಅಲ್ಲಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಇವತ್ತಿನ ಬೆಂಗಳೂರಿನ ಸ್ಥಿತಿ. ಆಮೇಲೆ ವಿದ್ಯುತ್ ಅಕಸ್ಮಾತ್ ಏನಾದರೂ ಕರೆಂಟ್ ಆಫ್ ಆಗಿದ್ದರೆ ಓಕೆ, ವಿದ್ಯುತ್ ಹರಿತಾ ಇದ್ದು ಕಂಬ ಬಿದ್ದುಬಿಟ್ರೆ ಕಾರ್ ಮೇಲೆ ಬೀಳುತ್ತೋ ಮನುಷ್ಯರ ಮೇಲೆ ಬೀಳುತ್ತೋ ವಿಪರೀತ ಸಮಸ್ಯೆ ಆಗುತ್ತೆ. ಹೀಗೆ ಒಂದೊಂದೇ ಜಾಗದ ಪರಿಸ್ಥಿತಿಗಳು. ಆಮೇಲೆ ಇಷ್ಟೇ ಅನ್ಕೋಬೇಡಿ, ಬೆಂಗಳೂರಿನಲ್ಲಿ ಬರೀ 10 ಅಷ್ಟೇನಾ ಅಂತ ಅನ್ಕೋಬೇಡಿ. ವಿಪರೀತ ಇದೆ. ಇದು ದೀಪಾಂಜಲಿ ನಗರದ ದೃಶ್ಯ ಗಮನಿಸ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಹೆಂಗಿದ್ರು ಜನ ಈಗ ವಿದ್ಯುತ್ ಬಿಲ್ ಕಟ್ತಾ ಇಲ್ಲ, ಫ್ರೀ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ ಅಂತಂದ್ಬಿಟ್ಟು ಬೆಸ್ಕಾಂ ಅವರು ಮೇಂಟೆನೆನ್ಸ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರಾ ಅಂತ ಅನಿಸ್ತಾ ಇದೆ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ. ತಾವೇನು ಹೇಳ್ತೀರಾ? ಖಂಡಿತ ಈ ದೃಶ್ಯಗಳನ್ನ ನೋಡಿದಾಗ ಅದೇ ರೀತಿಯ ಮಾತುಗಳು ಕೇಳಿ ಬರುವಂಥದ್ದು. ಯಾಕಂದರೆ ಬೆಂಗಳೂರಿನ ಬಹುತೇಕ ಕಡೆ
ವಿದ್ಯುತ್ ಕಂಬಗಳು ಶಿಥಿಲಾವಸ್ಥೆಗೊಂಡಿದೆ. ಅಂದರೆ ಯಾವಾಗ ಹಾಕಿದ್ರು ಅದನ್ನು ತೆರವು ಮಾಡಿ ಹೊಸ ಕಂಬಗಳನ್ನ ಹಾಕಬೇಕಾಗಿತ್ತು. ಯಾಕಂದರೆ ಸಾಕಷ್ಟು ಭಾಗಗಳಲ್ಲಿ ಈಗ ಎಲೆಕ್ಟ್ರಿಕ್ ಲೈನ್ ಏನಿದೆ ಅದು ಮುಂಚೆ ಅಲ್ಯೂಮಿನಿಯಂ ಕೇಬಲ್ ಮೂಲಕ ಅಳವಡಿಕೆ ಮಾಡ್ತಿದ್ರು. ಈಗ ಅದನ್ನೆಲ್ಲ ತೆಗೆದು ಕೇಬಲ್ಗಳ ಮೂಲಕ ಅಳವಡಿಕೆ ಮಾಡಿದ್ದಾರೆ. ಈ ಅಳವಡಿಕೆ ಮಾಡೋ ಸಂದರ್ಭದಲ್ಲಿ ಕಂಬಗಳ ದುಸ್ಥಿತಿ ಬಗ್ಗೆನೂ ಸಹ ಗಮನ ಹರಿಸಬೇಕಾಗಿತ್ತು. ಆದರೆ ಎಲ್ಲೂ ಸಹ ಆ ರೀತಿ ಮಾಡಲಿಲ್ಲ. ಎಲ್ಲಿ ಬಿದ್ದಾಗ ಮಾತ್ರ ಅದನ್ನು ಬದಲಾವಣೆ ಮಾಡುವಂಥ ಕೆಲಸಕ್ಕೆ ಬೆಸ್ಕಾಂ ಮುಂದಾಗ್ತಾರೆ. ಆದರೆ ಬೀಳುವಂಥ ಸ್ಥಿತಿಯಲ್ಲಿರುವಂಥ ಕಂಬಗಳನ್ನ ತೆಗೆದು ಹೊಸ ಕಂಬಗಳನ್ನ ಹಾಕುವಂತಹ ಯಾವುದೇ ವ್ಯವಸ್ಥೆಗೆ ಬೆಸ್ಕಾಂ ಮುಂದಾಗಿಲ್ಲ. ಈ ನೆಲೆಯಲ್ಲಿ ಸಾಕಷ್ಟು ಬೆಂಗಳೂರಲ್ಲಿ ಕಳೆದ ವಾರದಲ್ಲಿ ಬಂದಂತಹ ಮಳೆಗೆ ಸಾಕಷ್ಟು ಭಾಗಗಳಲ್ಲಿ ಕಂಬಗಳು ನೆಲಕ್ಕೆ ಉರುಳಿರುವಂಥದ್ದು ಒಂದು ಪ್ರಮುಖ ಕಾರಣ. ಅಂದರೆ ಅದು ಶಿಥಿಲಾವಸ್ಥೆಯಲ್ಲಿರೋದು. ಮತ್ತೊಂದು, ಕಂಬಗಳ ಪಕ್ಕದಲ್ಲಿರುವಂತಹ ಮರದ ಕೊಂಬೆಗಳು ವಿದ್ಯುತ್ ಲೈನ್ ಮೇಲೆ ಹರಿದಾಗ ಅಥವಾ ಬಿದ್ದಾಗ ಆಟೋಮೆಟಿಕ್ಕಾಗಿ ಕಂಬ ಬೀಳುತ್ತೆ. ಕಂಬ ಒಂದು ಬೀಳೋದ್ರ ಜೊತೆಗೆ ಅದು ಲೈನ್ ಜೈಂಟ್ ಆಗಿರೋದ್ರಿಂದ ಸಾಕಷ್ಟು 3-4 ಆ ಲೈನಲ್ಲಿ ಎಷ್ಟು ಕಂಬಗಳಿರುತ್ತೆ ಆ ಕಂಬಗಳೆಲ್ಲ ವಾಲ್ಕೊಳ್ಳೋದು ಅಥವಾ ಬೀಳುವಂಥದ್ದು ಆಗ್ತಿದೆ. ಇದ್ರ ಬಗ್ಗೆ ಬೆಸ್ಕಾಂ ಮತ್ತು BBMP ಇಬ್ಬರೂ ಸಹ ಗಮನ ಹರಿಸಬೇಕು. ಯಾಕಂದರೆ ಬೆಸ್ಕಾಂ ಲೈನ್ ಮುಂಭಾಗದಲ್ಲಿ ಎಲ್ಲೆಲ್ಲಿ ಒಣಗಿದ ಮರಗಳಿರುತ್ತೆ ಅಥವಾ ಒಣಗಿದ ಕೊಂಬೆಗಳಿರುತ್ತೆ ಅದನ್ನು ತೆರವು ಮಾಡೋ ಕೆಲಸಕ್ಕೆ BBMPನೂ ಕೂಡ ಮುಂದಾಗಬೇಕು. ಮತ್ತೊಂದು, ಎಲ್ಲಿ ಬೆಸ್ಕಾಂ ಅವರ ಕಂಬಗಳು ತುಂಬ ಹದಗೆಟ್ಟಿದೆ. ಅಂದರೆ ಎಷ್ಟೋ ಕಡೆ ಕಂಬಗಳಲ್ಲಿ ಸಿಮೆಂಟ್ ಏನಿದೆ ಕಾಂಕ್ರೀಟಲ್ಲಿ ಮಾಡಿರುವಂಥ ಕಂಬಗಳು ಸಿಮೆಂಟೆಲ್ಲ ಕಿತ್ತು ಕಬ್ಬಣ ಕಾಣಿಸ್ತಿದೆ. ಎಷ್ಟೋ ಕಡೆ ಕಂಬಗಳು ವಾಲ್ಕೊಂಡಿದೆ. ಅಂದರೆ ಗಾಳಿಗೆ ಮತ್ತು ಆ ಲೈನಿನ ವಜನ್ಗೂ ಕೂಡ ಕೆಲವು ಕಡೆ ವಾಲ್ಕೊಂಡಿದೆ. ಅಂತಹ ಕಂಬಗಳನ್ನ ತೆರವು ಮಾಡಿ ಬೇರೆ ಕಂಬ ಹಾಕಬೇಕು. ಯಾಕಂದರೆ ಅನಾಹುತ ಆಗೋದಕ್ಕಿಂತ ಮುಂಚೆ ಕೆಲಸ ಆಗಬೇಕಾಗಿತ್ತು. ಮಳೆಗಾಲ ಶುರು ಆಗೋದಕ್ಕಿಂತ ಮುಂಚೆನೇ ಬೆಸ್ಕಾಂ ಮತ್ತು BBMP ಇದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಅದ್ರ ಬಗ್ಗೆ BBMP ಆಗಲಿ ಅಥವಾ ಬೆಸ್ಕಾಂ ಆಗಲಿ ಯಾವುದೇ ರೀತಿಯ ಗಮನ ಹರಿಸಿಲ್ಲ. ಏನಾರು ಅನಾಹುತ ಆದಾಗ ನಾವು ಸರಿ ಮಾಡ್ತೀವಿ, ಇನ್ಮೇಲೆ ಈ ರೀತಿ ಆಗಲ್ಲ ಅಂತ ಒಂದು ಉತ್ತರ ಕೊಡ್ತಾರೆ ಬಿಟ್ಟರೆ ಈ ಮುಂಚೆನೇ ಯಾಕೆ ಈ ಕೆಲಸ ಮಾಡಲ್ಲ ಅನ್ನೋವಂಥ ಪ್ರಶ್ನೆ ಎಲ್ಲರಿಗೂ ಕಾಡ್ತಿರುವಂಥದ್ದು. ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಸಣ್ಣದಾಗಿ ಮಳೆ ಬಂತು ಅಂದರೆ ಬೆಂಗಳೂರಲ್ಲಿ ಎಲ್ಲಿ ಮಳೆ ಆಗುತ್ತೋ ಆ ಭಾಗದಲ್ಲಿ ಒಂದು ಅನಾಹುತ ಫಿಕ್ಸ್. ಎಲ್ಲರೂ ಮರ ಬೀಳುತ್ತೆ, ಇಲ್ಲಾಂದರೆ ಮರದ ಜೊತೆಗೆ ಕಂಬಗಳು ಬೀಳುತ್ತೆ. ಕಂಬಗಳು ಯಾಕೆ ಬೀಳ್ತಿದೆ ಅಂದರೆ ಎರಡು ಕಾರಣಗಳನ್ನು ಈಗಾಗಲೇ ಹೇಳಲಾಗದಂತೆ ಶೀತಲಾವಸ್ಥೆಯಲ್ಲಿರೋದು ಮತ್ತು ಮರಗಳ ಕೊಂಬೆಗಳು ಬೀಳುವಂಥದ್ದು. ಇದಕ್ಕೆ ಬೆಸ್ಕಾಂ ಈಗ ಉತ್ತರ ಕೊಡಬೇಕು. ಈ ಥರ ಕಂಬಗಳನ್ನ ತೆರವು ಮಾಡಿ ಹೊಸ ಕಂಬಗಳನ್ನ ಹಾಕುವಂಥ ಕೆಲಸ ಶುರು ಮಾಡಲೇಬೇಕು. ಇಲ್ಲಾಂದರೆ ದೊಡ್ಡ ಅನಾಹುತ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅರವಿಂದ್, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಇದು ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗಿದೆ. ಆಮೇಲೆ ಕೆಲವು ಕಂಬಗಳು ನೋಡಬೇಕು, ಒಂದು ಕಡೆ ಕೇಬಲ್ ವೈರ್ಗಳನ್ನೆಲ್ಲ ತಂದು ಸುತ್ತಿರ್ತಾರೆ, TV ಕೇಬಲ್ ವೈರ್ಗಳನ್ನ. ಇನ್ನೊಂದು ಕಡೆ ಅದು ಯಾವ್ಯಾವುದೋ ವೈರ್ಗಳು ನುಲ್ಕೊಂಡಿರ್ತವೆ, ಅದು ಏನೇನೋ ಆಗಿರುತ್ತೆ. ಅದು ಯಾವಾಗ ಏನಾಗುತ್ತೋ, ಏನು ಅನಾಹುತ ಆಗುತ್ತೋ ಅದಕ್ಕೂ ಮೊದಲು ಎಚ್ಚೆತ್ಕೋಬೇಕು.